ಅವರು ಮಾತಾಡ್ಕೊಂತಾನೆ ಇರ್ತಾರೆ. ಏನು ಹಿಂದೆ ಮಾತಾಡೋರು ಹಿಂದೆ ಇರ್ತಾರೆ, ಮುಂದೆ ಬರೋಕ್ಕಾಗ. ನಿನ್ನ ಕೆಲಸ ಏನು ನೋಡ, ಅದು ಮಾಡ. ಅವಂಗನ್ನು ಇವಂಗನ್ನು ಅದನ್ನೇ ರಿವೈಂಡ್ ಮಾಡ್ಕೊಂಡು ಕುಂತಾರೆ, ನಿನ್ನ ಟೈಮ್ ವೇಸ್ಟ್. ಈಗ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ನಿಮಿಷನೂ ಒಂದೊಂದು ಸೆಕೆಂಡು ಸೊ ವೇಸ್ಟ್ ಆಗ್ಬಾರ್ದು. ಸೊ ಅದಕ್ಕಾದ್ರು ಯೂಸ್ ಆಗ್ಬೇಕು. ಸೊ ನಾ ಯಾವಾಗಲೂ ಒಂದು ಹೇಳ್ತೀನಿ ತಿಳ್ಕೊಳ್ಳಿ. ಸೊ ಹಿಂದೆ ಮಾತಾಡೋರು ಏನಿರ್ತಾರಲ್ಪ, ಫಾಲ್ತು ಮಂದಿ ಅದ. ಈಗ ಏನಾದರೂ ಹಿಂದೆ ಮಾತಾಡ್ತಾರಲ್ಲ ಅವ್ರಿಗೆ ಇದು ಇರೋಂಗಿಲ್ಲ. ಅಂದ್ರೆ ಏನು, ಸೊ ಭಾಳ ವರ್ತ್ ಹೇಳ್ಬಾರ್ದು ಅನ್ನೋ. ಯಾವಾಗಲೂ ನೀನು ಹಿಂದೆ ಮಾತಾಡೋರ ಬಗ್ಗೆ ಯೋಚಿಸ್ಕೊಂಡು ಕುಂದ್ರೆ ನಿನಗೆ ಏನು ಸಿಗ್ತೈತಿ ಅನ್ನಂಗೆ ಅದು ಮೊದಲು ಹೇಳ್ರಿ. ಸೊ ಹಿಂದೆ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಸೊ ಮುಂದೆ ನಡೆಯೋದು ಯೋಚಿಸಿ. ಅಂದರೆ ಈಗ ನೋಡ್ರಿ ಗೈಸ್, ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮ್ಗೆ. ಸೊ ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರ? ಚೆನ್ನಾಗಿದ್ದೀರ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸೊ ಸ್ವಾಗತ ಗೈಸ್. ಸೊ ಬನ್ನಿರಿ ಇವತ್ತಿನ ಕಂಟೆಂಟ್ ನೋಡೋಣ, ಬನ್ನಿ ಗೈಸ್. ಸೊ ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ಹೇಳ್ತೀನಿ ಗೈಸ್. ಫಸ್ಟ್ ಆಫ್ ಆಲ್, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ನೋಡಿ, ನನ್ನ ಬೆಲ್ಲೈಕನ್ ಕ್ಲಿಕ್ ಹಾಕೊಂಡು ನೋಡಿ. ಸೊ ವಿಡಿಯೋ ಕೊನೆ ತನಕ ನೋಡಿ. ಅಲ್ಲಿವರೆಗೂ ಕೊನೆ ತನಕ ನೋಡಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ. ಸೊ ನೀವು ಕೊನೆ ತನಕ ನೋಡಿಲ್ಪ ಅಂದ್ರೆ ನಿಮ್ಗೆ ಏನು ಅರ್ಥ ಆಗೋಲ್ಲ, ಸೊ ಪಾಯಿಂಟ್ ತಿಳಿಯೋದಿಲ್ಲ. ಸೊ ಅದಕ್ಕೆ ಕೊನೆ ತನಕ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಗೈಸ್, ಸಿಂಪಲ್. ಬನ್ನಿ ಕಂಟೆಂಟ್ ಬಗ್ಗೆ ಹೋಗೋಣ. ಸೊ ಇವತ್ತಿನ ಕಂಟೆಂಟ್ ಹೇಳ್ತೀನಿ. ಸೊ ಏನಪ್ಪ ಅಂತಂದ್ರೆ, ಸೊ ಹಿಂದೆ ಮಾತಾಡೋರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಸೊ ಮುಂದೆ ಏನಾಗುತ್ತಾ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಷ್ಟೇ. ಇವತ್ತಿನ ಕಂಟೆಂಟ್ ಇದೆ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ಗೈಸ್. ಈಗ ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಹೇಳೋದ್ಬಿಟ್ಟು ಸೊ ಏನು ಹೇಳ್ತಾನಪ್ಪ ಅಂದ್ರೆ, ಸೊ ಹಿಂಗೆ ಮಾಡೋಣ. ಸ್ವಲ್ಪ ಎಲ್ಲಡಿಕೆ ಹಾಕೋಣ ಗೈಸ್, ಎಲೆ ಅಡಿಕೆ ಸುಣ್ಣ ಹಾಕೋಣಿ. ಸೊ ಅದಕ್ಕೆ ಸೊ ಹಿಂಗೆ ಮಾತಾಡೋದಾಗೈತಿ. ಅದಕ್ಕೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾರು ಏನು ಅನ್ಕೊಂಡ್ಕೊಳ್ಳಿ, ಹಲ್ಲು ನೋಡ್ರಿ ಹಂಗೆ ಹಿಂಗೆ ಅಂತೇಳಿ ಎಲ್ಲಡಿಕೆ ಹಾಕೋಣಿ. ಅದಕ್ಕೆ ಬಾಯಿ ಮಾತ್ರ ಕೆಂಪು ಕಾಣ್ತೈತಿ. ಅಡ್ಜಸ್ಟ್. ಸೊ ಸೀರಿಯಸ್ ಆಗಿ ಮ್ಯಾಟ್ರಿಗೆ ಹೋಗೋಣ. ಸೊ ಏನಪ್ಪ ಮ್ಯಾಟ್ರ್ ಅಂತಂದ್ರೆ, ಜಾಸ್ತಿ ಹಿಂದೆ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅದು ಒಮ್ಮೆ ಬಿಟ್ರೆ ಇಲ್ಲ. ಸೊ ಇವತ್ತು ಕಂಟೆಂಟ್ ಬಗ್ಗೆ ವಿಚಾರ ಮಾಡೋದಾದ್ರೆ, ಸೊ ಜಾಸ್ತಿ ಇನ್ನೊಬ್ರ ಬಗ್ಗೆ ಸೊ ತಲೆ ಕೆಡ್ಸ್ಕೊಂಡು ಹಿಂದೆ ಮಾತಾಡೋರ ಬಗ್ಗೆ ತಲೆ ಕೆಡ್ಸ್ಕೊಂಡು ಸೊ ನೀ ಕುಂತ್ರೆ ಸೊ ನಿನ್ನ ಮುಂದಿನ ಕೆಲಸ ಏನಾಗಬೇಕು ನನಗೆ ಫಸ್ಟ್ ಆಫ್ ಆಲ್ ಅದನ್ನ ಏನು, ನೀನು ಇನ್ನೊಬ್ರ ಬಗ್ಗೆ ಅಲ್ಲಿ ಸೊ ಮಾತಾಡ್ಕೊತ ಕುಂತು ಸೊ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುಂತ್ರೆ ನಿನ್ನ ಟೈಮ್ ವೇಸ್ಟ್ ಆಗುತ್ತೆ, ಬೇಡ. ಸೊ ಏನಪ್ಪ ಅಂತಂದ್ರೆ, ಹಿಂದೆ ಮಾತಾಡೋರು ಮಾತಾಡ್ತಿರ್ತಾರೆ, ಹಿಂಗಂದ್ಬಿಡ್ಬೇಕು ಹಂಗಂದ್ರೆ ಯಾಕಪ್ಪ ಅಂತಂದ್ರೆ, ಸೊ ಹಿಂದೆ ಮಾತಾಡ್ರಿ, ಹೌದು ನೀವು ಮಾತಾಡ್ಕೊಂಡ್ರೆ ನಮ್ಮ ಕೆಲಸ ನಾವು ಮಾಡ್ತೀವಿ. ಅವ್ರ ಬಗ್ಗೆನೇ ಯೋಚಿಸೋ, ನಾವು ಹೆಂಗೆ ಮಾತಾಡೋದು ಹಂಗೆ ಹಿಂಗೆ ಯೋಚಿಸೋ ಕುಂದ್ರಬಾರ್ದು ಅಷ್ಟೇ. ಅವರು ಮಾತಾಡ್ಕೊತಾನೆ ಇರ್ತಾರೆ. ಏನು ಹಿಂದೆ ಮಾತಾಡೋರು ಹಿಂದೆ ಇರ್ತಾರೆ, ಮುಂದೆ ಬರೋಕ್ಕಾಗ. ಸೊ ನಮ್ಮ ಲೆವೆಲ್ಗೆ ಅವ್ರು ಬರೋಕ್ಕಾಗಲ್ಲ. ಸೊ ಅವ್ರ ಲೆವೆಲ್ಗೆ ಅವರು ಉಳಿತಾರೆ, ನಮ್ಮ ಲೆವೆಲ್ಗೆ ನಾವು ಉಳಿತೇವೆ. ಏನಪ್ಪ ನಮ್ಮ ಲೆವೆಲ್ ಮೇಲಿರ್ತಾರೆ, ಅವ್ರ ಲೆವೆಲ್ ಕೆಳಗೆ ಇರ್ತಾರೆ. ಸೊ ಅದಕ್ಕೆ ಸೊ ಜಾಸ್ತಿ ಇನ್ನೊಬ್ರು ಮಾತಾಡೋದು ನನ್ನ ಬಗ್ಗೆ ಹಿಂಗೆ ಮಾತಾಡೋದಪ್ಪ ಅಂತ ಯೋಚಿಸ್ಕೊಂಡು ಕುಂಡ್ರಬಾರ್ದು. ಅದೆಲ್ಲ ಮ್ಯಾಟ್ರೇ ಆಗಲ್ಲ ಅದು, ಓಕೆನಾ? ಸೊ ಸಿಂಪಲ್ ಬಿಟ್ಟಾಕಿ ಸೊ ನಿನ್ನ ಕೆಲಸ ನೀವು ಮಾಡ ಅಷ್ಟೆ. ನಿನ್ನ ಕೆಲಸ ಏನು ನೋಡ, ಅದು ಮಾಡ. ಅವಂಗನ್ನು ಇವಂಗನ್ನು ಅದನ್ನೇ ರಿವೈಂಡ್ ಮಾಡ್ಕೊಂಡು ಕುಂತಾರೆ, ನಿನ್ನ ಟೈಮ್ ವೇಸ್ಟ್. ಅವ್ರ ಟೈಮ್ ಉಂಟು ಮೊದಲು ವೇಸ್ಟ್, ನಿಮ್ಮ ಟೈಮ್ ಉಂಟು ಮೊದಲು ವೇಸ್ಟ್ ಆಗುತ್ತೆ. ಅದಕ್ಕೆ ಬಿಟ್ಟಾಕಿ ನಿನ್ನ ಕೆಲಸ ನೀವು ಮಾಡೋ ಅಷ್ಟೇ ಕೆಲಸ ಹೇಳೋದು. ಈಗ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ನಿಮಿಷನೂ ಒಂದೊಂದು ಸೆಕೆಂಡು ಸೊ ವೇಸ್ಟ್ ಆಗ್ಬಾರ್ದು. ಸೊ ಅದಕ್ಕಾದ್ರು ಯೂಸ್ ಆಗ್ಬೇಕು. ಸೊ ಅನ್ನೆಸೆಸರಿ ಪೀಪಲ್ಗಳು ಮಾತಾಡ್ತಾರಂತೇಳಿ ಸೊ ನೀನು ಟೈಮ್ ವೇಸ್ಟ್ ಮಾಡ್ಕೊತ ಕುಂತ್ರೆ, ನೀವು ಯೋಚನೆ ಮಾಡ್ಕೊತ ಹಂಗೆ ಹಿಂಗೆ ಸೊ ಬೀಳ್ತೈತೆಲ್ಲ ಇಮೇಜ್ ಮಾಡ್ಕೊಂಡು ಕುಂತ್ರೆ ಸೊ ಏನಾಗಲ್ಲ, ಫಾಯ್ದೇನೇ ಇಲ್ಲ ಅದಕ್ಕೆ ನೀ ಏನಾದರೂ ಒಂದು ಕೆಲಸ ಮಾಡ. ಸೊ ಅದೇ ಸಕ್ಸಸ್ ಆಗಲಿ ಬಿಡಲಿ, ಎರಡನೇ ಮಾತು. ಸೊ ಫಸ್ಟ್ ಟ್ರೈ ಮಾಡಲ್ಲ. ಸೊ ಅನ್ನೆಸೆಸರಿ ಪೀಪಲ್ಗಳು ಸೊ ಹಿಂಗೆ ಮಾತಾಡ್ತಾರೆ ಅಂತೇಳಿ ನಿನ್ನ ಕೆಲಸ ಬಿಟ್ಟು ಎಲ್ಲ ಯೋಚನೆ ಮಾಡ್ಕೊತ ಹಿಂಗೆ ಮಾತಾಡ್ತಾರಪ್ಪ ಅಂತೇಳಿ ನೀವು ಕುಂತ್ರೆ ಸೊ ನಿನ್ನ ಟೈಮ್ ವೇಸ್ಟ್ ಆಗುತ್ತೆ, ಬೇಡ. ಸೊ ಕೆಲಸ ಮುಖ್ಯ ಮೇನ್, ಕೆನ ಬಿಡು ಇನ್ನೊಬ್ರದ್ದು. ಸೊ ನಾ ಯಾವಾಗಲೂ ಒಂದು ಹೇಳ್ತೀನಿ ತಿಳ್ಕೊಳ್ಳಿ. ಸೊ ಹಿಂದೆ ಮಾತಾಡೋರು ಏನಿರ್ತಾರಲ್ಪ, ಫಾಲ್ತು ಮಂದಿ ಅದ. ಈಗ ಏನಾದರೂ ಹಿಂದೆ ಮಾತಾಡ್ತಾರಲ್ಲ ಅವ್ರಿಗೆ ಇದು ಇರೋಂಗಿಲ್ಲ. ಅಂದ್ರೆ ಏನು,
ಸೊ ಭಾಳ ವರ್ತ್ ಹೇಳ್ಬಾರ್ದು ಅನ್ನೋ ಸಮಟಕ್ಕೆ ನಾ ಹೇಳಂಗಿಲ್ಲ. ಸೊ ಭಾಳ ಅತಿ ವಿಷಯ ಹೇಳೋದು ಚಲೋ ಬರೋದಿಲ್ಲ ಅಂತ ನಾ ಹೇಳಂಗಿಲ್ಲ, ರ್ಯಾಶ್ ಆಗಿಗಳು. ಸೊ ನಂಗೆ ಹೇಳಕ್ಕೆ ಹೋಗಂಗಿಲ್ಲ. ಹಿಂದೆ ಮಾತಾಡೋರು ಏನಪ್ಪ, ಫಾಲ್ತು ಮಂದಿ ಇರ್ತೈತೆ. ಅದು ಹಿಂದೆ ಮಾತಾಡೋರು ಸೊ ಫಾಲ್ತು ಆಗಿ ಉಳಿತಾರ ಅವ್ರ ಲೆಕ್ಕದಾಗ ಫಾಲ್ತು. ಸೊ ನಮ್ಮ ಕೆಲಸ ಏನ ನಾವು ಮಾಡಿ ಸೊ ಮೇಲೆ ಬರೋದು ನೋಡ್ಬೇಕು ನಾವು. ಸೊ ಫಾಲ್ತು ಮಂದಿ ಹೆಂಗಪ್ಪ, ಅದು ಕೆಳಗಿರಲಿ ಬಿಡಲಿ, ಸೊ ನಮ್ಮ ಮ್ಯಾಲೆ ಹೋಗಲಿ ಬಿಡಲಿ ಅಂತ ಕುಂತಿರ್ತಾರೆ ಅವ್ರು. ಸೊ ಫಾಲ್ತು ಮಂದಿ ಹಂಗೆ. ಸೊ ಫಾಲ್ತು ಮಂದಿನ ಬಿಟ್ಟು, ಸೊ ಫಾಲ್ತು ಮಂದಿ ಹಿಂದೆ ವಿಚಾರ ಮಾಡಿಬಿಟ್ಟು ಸೊ ನಿನ್ನ ಕೆಲಸ ನೀ ಮಾಡಿದ್ರೆ ಫಾಯ್ದೆ ಆಗುತ್ತೆ. ಸೊ ಇಲ್ಲಾಂದ್ರೆ ಇಲ್ಲ, ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ಸೊ ಹಿಂದೆ ಮಾತಾಡೋರು ಯಾವತ್ತು ಮುಂದೆ ಬರೋದು ನೋಡ್ಬೇಕು ನಾವು. ಹಿಂದೆ ಮಾತಾಡಲಿ ಅವ್ರು, ನಾವು ಮುಂದೆ ಬರೋದು ನೋಡ್ಬೇಕು ಅಷ್ಟೇ. ಅವ್ರು ಹಿಂದೆ ಹೆಂಗೆ ಮಾತಾಡ್ತಾರಲ್ಲ, ಸೊ ನಾವು ಅವ್ನು ಮುಂದೆ ಬರೋದು ನೋಡ್ಬೇಕು. ನಾವು ಮುಂದೆ ಬರ್ಬೇಕು, ಅವ್ರು ಹಿಂದೆ ನಮ್ಮ ಮುಂದೆ ಮಾತಾಡ್ಬೇಕು ಅಷ್ಟೇ. ಸಿಂಪಲ್ ಟಾರ್ಗೆಟ್. ಓಕೆನಾ? ಬನ್ನಿ ಕೆಲಸ ಮಾಡಿ. ಯಾವಾಗಲೂ ನೀನು ಹಿಂದೆ ಮಾತಾಡೋರ ಬಗ್ಗೆ ಯೋಚಿಸ್ಕೊಂಡು ಕುಂದ್ರೆ ನಿನಗೆ ಏನು ಸಿಗ್ತೈತಿ ಅನ್ನಂಗೆ ಅದು ಮೊದಲು ಹೇಳ್ರಿ. ಸೊ ಹಿಂದೆ ಮಾತಾಡೋರು ಹಿಂದೆ ಮಾತಾಡಲೇ ಅವರು. ನಾವು ಹೆಂಗೆ ಮುಂದೆ ಬರ್ತಾ ಇರ್ತೀವಲ್ಲ, ಸೊ ಅದಕ್ಕೆ ಅವ್ರು ಹಿಂದೆ ಹಂಗೆ ಮಾತಾಡ್ತಿರ್ತಾರೆ. ಫಾಲ್ತು ಮಂದಿನ ಕಟ್ಟಿ ಕುಂದಿರ್ತಾರೆ, ಮಾತಾಡ್ತಾರೆ, ಬಿಡ್ತಾರೆ, ಪಾಕ ಅಷ್ಟೇ. ತಿಂತಾರೆ, ಹೇಳ್ತಾರೆ, ಅವ್ರ ಕೆಲಸ ಬಗೆಸ್ರ ಫಾಲ್ತು. ಅದು ಬಿಡ್ರಿ, ಫಾಲ್ತು ಬಿಡ್ರಿ ಅವ್ರನ್ನ. ನಾವು ಕೆಲಸ ಮಾಡಬೇಕು, ಅವ್ರು ನಮ್ಮದು ಹಿಂದೆ ಮಾತಾಡಬೇಕು. ಅದೇ ಮೇನ್ ಟಾರ್ಗೆಟ್. ಸೊ ಮಾಡೇ ಮಾಡ್ತೀನಿ. ಅದು ಬಿಡಿ, ಟಾರ್ಗೆಟ್ ಇಟ್ಕೊಳ್ಳಿ. ಏನಾದರೂ ಕೆಲಸ ಮಾಡ್ಬೇಕು, ಟಾರ್ಗೆಟ್ ಇಟ್ಕೊಳ್ಳಿ. ಫಾಲ್ತು ಮಂದಿ ಬಿಡಿ, ಹಿಂದೆ ಮಾತಾಡೋರ್ನ ಬಿಡಿ. ಸೊ ನಿಮ್ಮ ಕೆಲಸ ನೀವು ಮಾಡಿ ಅಷ್ಟೇ. ಸಿಂಪಲ್ ಇದ್ರೆ ಈಗ ನೋಡ್ರಿ ಗೈಸ್, ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮ್ಗೆ. ಸೊ ಏನಪ್ಪ ಅಂತಂದ್ರೆ, ಈಗ ಹಿಂದೆ ಫಾಲ್ತು ಮಂದಿ ಇರ್ತೈತಿ, ಓಕೆನಾ? ಹಿಂದೆ ಫಾಲ್ತು ಮಂದಿ ಏನಪ್ಪ, ಅವ್ರಿಗೆ ಕೆಲಸ ಇಲ್ಲ, ಬಗಸಿಲ್ಲ, ಇನ್ನೊಂದಿಲ್ಲ ಮುನ್ನೊಂದಿಲ್ಲ. ಸೊ ಫಾಲ್ತು ಮಂದಿ ಕಟ್ಟಿ ಕುಂದಿರ್ತದೆ. ಸೊ ಕೆಲಸ ಇದ್ದ ಮನುಷ್ಯ ಸೊ ಏನಾದರೂ ಒಂದು ದುಡಿಬೇಕು, ಏನಾದರೂ ಒಂದು ಮಾಡಬೇಕು, ಸೊ ಏನಾದರೂ ಅದು ಮಾಡುತ್ತೆ. ಸೊ ಫಾಲ್ತು ಮಂದಿ ಹಿಂದೆ ಮಾತಾಡ್ಕೊತ ಕುಂದಿರ್ತದೆ. ಸೊ ಫಾಲ್ತು ಹಿಂದೆ ಏನು ಮಾತಾಡ್ತದಪ್ಪ ಅಂತಂದ್ರೆ, ಈಗ ಮುಂದೆ ಏನು ಯಾವ ಕೆಲಸ ಮಾಡ್ತಿರ್ತಾನಲ್ಲ, ಸೊ ಅವ ಮಾತಾಡ್ತಿರ್ತಾನೆ ಅಷ್ಟೆ. ಸೊ ಅವ್ ಹೆಂಗೆ ಮುಂದೆ ಬರತ್ನು, ಅವ್ ಹೆಂಗೆ ಮುಂದೆ ಹೊಂಟ್ನು, ಅದನ್ನ ವಿಚಾರ ಮಾಡ್ಕೊತ ಅವ್ರು ಕುಂತಿರ್ತಾರೆ. ಅದನ್ನ ವಿಚಾರ ಮಾಡೋದು ನೀ ವಿಚಾರ ಮಾಡಬೇಡ. ಸೊ ಏನಪ್ಪ ಅಂತಂದ್ರೆ, ಅವ್ರು ಮಾತಾಡೋದು ನೀ ವಿಚಾರ ಮಾಡಬೇಡ. ಅಂದ್ರೆ ಏನು, ನಿನ್ನ ಕೆಲಸ ನೀ ಬಿಡಕೋಬೇಡ. ಈಗ ಅವ್ರದ್ದೇನೋ ಫಾಲ್ತು, ಅವ್ರು ಮಾತಾಡ್ತಿರ್ತಾರೆ, ಹಿಂದೆ ಮಾತಾಡೋರ ಬಗ್ಗೆ ಯೋಚಿಸೋದು ನೀ ಕುಂದ್ರಬೇಡ. ನಾನು ನಿಮ್ಗೆ ಇಷ್ಟ ಹೇಳ್ತೀನಿ ಅಷ್ಟೇ. ಸಿಂಪಲ್ ಇದು ಎಕ್ಸಾಂಪಲ್ ತಿಳ್ಕೊಂಬಿಡ್ರಿ. ಸೊ ನೀ ಕೆಲಸ ಮಾಡ್ತಿರ್ತಿ, ಅವ್ರು ಹಿಂದೆ ಮಾತಾಡ್ತಿರ್ತಾರೆ, ಹಿಂದೆ ಮಾತಾಡೋದು ನೋಡಿ ನೀ ತಲೆ ಕೆಡಿಸ್ಕೋಬೇಡ. ಸೊ ನಿನ್ನ ಕೆಲಸ ನೀ ಮಾಡಿ ಅಷ್ಟೇ. ಸಿಂಪಲ್ ಎಕ್ಸಾಂಪಲ್ ತಿಳ್ಕೊಂಬಿಡಿ. ಓಕೆನಾ? ಬ್ಲಾಗ್ ಮುಗಿಸೋಣ ಬನ್ನಿ. ಹಿಂದೆ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಸೊ ಮುಂದೆ ನಡೆಯೋದು ಯೋಚಿಸಿ. ಅಂದ್ರೇನು, ಸೊ ಅವ್ರು ಹಿಂದೆ ಮಾತಾಡ್ತಿರ್ತಾರೆ, ಹಿಂದೆ ಮಾತಾಡೋರ ಬಗ್ಗೆ ತಲೆ ಕೆಡಿಸಿ ಮುಂದೇನು ನಡೆಯುತ್ತೆ, ಸೊ ಮುಂದೇನು ಮಾಡ್ಬೇಕು ನಾನು, ಸೊ ಮುಂದೇನು ಟಾರ್ಗೆಟ್ ನಂದು, ಸೊ ಅದನ್ನು ಮಾಡಿರಿ. ಅವ್ರು ಇನ್ನೂ ಮಾತಾಡ್ಬೇಕು ನಮ್ಮದು. ಹಂಗೆ ನಾವು ಇನ್ನೂ ಮಾಡ್ಬೇಕಂದ್ರೆ ಇನ್ನು ಮುಂದೆ ಏನು ಮಾಡಬೇಕು ಅದನ್ನು ಯೋಚಿಸಿ. ಸೊ ಮುಂದೆ ಏನು ಮಾಡಬೇಕು, ಏನು ನಡೀತೈತಿ ಅದನ್ನು ಯೋಚಿಸಿ. ಅದು ಬಿಡಿ, ಫಾಲ್ತು ಬಿಡಿ. ಸೊ ನಿಮ್ಮ ಕೆಲಸ ನೀವು ಮಾಡಿ ಅಷ್ಟೇ ಗೈಸ್. ಬ್ಲಾಗ್ ಮುಗಿಸೋಣ ಬನ್ನಿ ಗೈಸ್. ಈಗ ಸಿಂಪಲ್ ಒಂದು ಎಕ್ಸಾಂಪಲ್ ಹಂಗೆ ಕೊಡ್ತೀನಿ ನೋಡಿ ನಿಮ್ಗೆ. ಸೊ ಈಗ ಹಂಗೆ ನಾ ಹೇಳತ್ತೀನಿ. ಸೊ ಇದು ಬರ್ಬೋದಪ್ಪ ಅಂತ ಹೇಳತ್ತೀನಿ. ಈ ಟಾಪಿಕ್ ಒಳಗೆ ಇದೊಂದು ಮಾತು ಬರ್ಬೋದಪ್ಪ ಅಂತ. ಈಗ ನಾನು ವಿಡಿಯೋ ಶೂಟ್ ಮಾಡತ್ತೀನಿ, ಸೊ ನಾನು ವಿಡಿಯೋ ಮಾಡತ್ತೀನಿ ಈಗ, ಸೊ ಬ್ಲಾಗ್ ಮಾಡತ್ತೀನಿ. ಸೊ ನಿಮ್ಗೆ ಒಂದು ಹೊಸ ವಿಷಯ ತಿಳಿಸತ್ತೀನಿ, ಅದು ನನ್ನ ಕೆಲಸ ನಾ ಮಾಡತ್ತೀನಿ. ಇನ್ನೊಬ್ರು ಹೆಂಗೆ ತಿಳ್ಕೊತಾರಪ್ಪ ಅಂತಂದ್ರೆ, ಫಾಲ್ತು ಮಂದಿ ಇರ್ತಾರೆ, ಇವೇನು ಮಾಡತ್ತಾನಲ್ಲ, ಹುಚ್ಚರಂಗೆ ಮಾಡತ್ತಾನ, ಹಿಂಗಂತಾರೆ, ಹುಚ್ಚರಂಗೆ ಮಾಡತ್ತಾನ ವಿಡಿಯೋ ಹಂಗೆ ಹಿಂಗಂತ ಅನ್ಬೋದು ಅನ್ನಕ್ಕಿಲ್ಲ. ಸೊ ಅಂದೇ ಅಂದಿರ್ತಾರೆ, ಅನ್ನತಾರೆ. ಸೊ ಅದು ಯಾರಾದರೂ ಒಂದು ಏನೋ ಮಾಡತ್ತಾರ ಅಂತ ಅನ್ನತಾರೆ. ಸೊ ಅದು ಕಂಟಿನ್ಯೂ ಇರೋದ ಬಿಡಿ. ಸೊ ನಮ್ಮ ಜನಗಳದ ಹಂಗೆ, ಸೊ ಎಲ್ಲ ಇರ್ತಾರೆ ಹಂಗೆ. ಸೊ ಅದಕ್ಕೆ ಈಗ ನಾವು ಹುಚ್ಚರಂಗೆ ವಿಡಿಯೋ ಮಾಡೋದು ಹಂಗೆ ಹಿಂಗೆ ಅನ್ಬೋದು. ಆದ್ರೆ ಹಿಂದೆ ಮಾತಾಡ್ತಿರ್ತಾರೆ ಅದು ನಾವು ಹಿಂಗೆ ಮಾಡೋದು, ಅದನ್ನು ಹುಚ್ಚರಂಗೆ ಮಾಡೋದು ಹಿಂಗೆ ಅಂತನಲ್ಲ. ಸೊ ಹುಚ್ಚರಂಗೆ ಮಾಡ್ತಾವನೆ ಹಿಂಗದು ಅನ್ನೋದು ಹಿಂದೆ ಮಾತಾಡ್ತಿರ್ತಾರೆ ಅವ್ರು. ಹಿಂದೆ ಮಾತಾಡೋರ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಡು ಕೂತ್ಬಿಡು. ಮುಂದೆ ನಡೆಯೋದು ನಾವೇನು ಮಾಡ್ಬೇಕು ಮತ್ತು ಹೊಸದೇನು ವಿಷಯ ನಿಮ್ಗೆ ಕೊಡಬೇಕು ಅದನ್ನಷ್ಟೇ ಯೋಚನೆ ಮಾಡ್ಬೇಕು ನಾವು. ಸೊ ನಂದು ಅದು ಹೇಳ್ತೀನಿ, ನಿಮಗೇನು ಮತ್ತು ಹೊಸ ವಿಷಯ ಕೊಡಬೇಕು ಅದನ್ನಷ್ಟೇ ಯೋಚಿಸ್ತೇನೆ. ಸೊ ಫಾಲ್ತು ಮಂದಿ ಹಂಗೆ ಹಿಂಗೆ ಮಾತಾಡ್ತಂತೇಳಿ ನಾವು ತಲೆ ಕೆಡ್ಸ್ಕೊಂಡು ಕುಂದ್ರಿಸಲ್ಲ. ಸೊ ನನ್ನ ಟಾರ್ಗೆಟ್ ಮೇನ್ ಅಷ್ಟೇ, ನನ್ನ ಕೆಲಸ ಮೇನ್. ಫಾಲ್ತುಗದು ತಲೆ ಕೆಡ್ಸೋ ಮಕ್ಕಳೆಲ್ಲ ನಾವು. ಮೇರಾ ಕುತ್ತ ಮೇರಾ ದಿಲ್ ಮೇ ಶೇರ್. ಸೊ ಗೈಸ್ ಅಷ್ಟು ಹೇಳ್ತಾ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಬ್ಲಾಗ್ ಎಂಡ್ ಮಾಡೋ ಮುಂಚೆ
ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ವಿಡಿಯೋಸ್ ಶೇರ್ ಮಾಡಿ. ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಯಾಕಪ್ಪ ಅಂತಂದ್ರೆ ಸೊ ಏನಪ್ಪ ರಿಯಾಲಿಟಿ ಅಂತಂದ್ರೆ ಎಲ್ಲರೂ ತಿಳ್ಕೊಳ್ಳಿ. ಸೊ ರಿಯಾಲಿಟಿ ನನ್ನ ವಿಡಿಯೋಸ್ ನೋಡಿದರೆ ಎಲ್ಲರಿಗೂ ತಿಳ್ತವೆ. ಸೊ ಅವರು ತಿಳ್ಕೊಳ್ಳಿ ಅಂತ ಹೇಳಿ ಶೇರ್ ಮಾಡಿ. ಸೊ ಏನು ಅನ್ನಿಸ್ತು ಹೆಂಗೆ ಅನ್ನಿಸ್ತು ನಾ ಹೇಳಿದ್ದು. ಸೊ ಒಂದೊಂದು ಪಾಯಿಂಟು, ಸೊ ಒಂದೊಂದು ವಿಷಯ, ಸೊ ಅದು ಏನೇನು ಅನ್ನಿಸ್ತು ನಿಮ್ಗೆ ನಾ ವಿಡಿಯೋ ನೋಡಿದ್ಮೇಲೆ ಸೊ ಏನು ಅನ್ನಿಸ್ತು, ಸರಿಯಾ ತಪ್ಪಿದೆಯಾ ಅದನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸ್ಬಿಡಿ. ಅಷ್ಟೇ ಗೈಸ್, ಸಿಂಪಲ್. ಬ್ಲಾಗ್ ಮುಗಿಸೋಣ ಬನ್ನಿ ಗೈಸ್. ಸೊ ಓಕೆ ಗೈಸ್, ನೆಕ್ಸ್ಟ್ ಇದೇ ಥರ ಮತ್ತೆ ಹೊಸ ವಿಷಯ ತೊಗೊಂಬರ್ತಾ ಇರ್ತೀನಿ. ಅಲ್ಲಿವರೆಗೂ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು ಗೈಸ್, ಬನ್ನಿ ಗೈಸ್, ಸಿ ಯು